ನಮಸ್ಕಾರ ದೊಡ್ಡ ಮಂದಿಗೆ. ವಿಶೇಷ ಏನಪ್ಪ ಅಂತಂದ್ರೆ ಇಂಡಿಯಾ ಮತ್ತು ಇಂಗ್ಲೆಂಡ್ 3ನೇ T20 ಮ್ಯಾಚ್ ಇತ್ತಲ್ಲ, ಅದ್ರ ಬಗ್ಗೆ ಹೇಳ್ತೀನಿ ನೋಡ್ರಿ. ಏನರ ಸ್ವಲ್ಪ ಮಿಸ್ಟೇಕ್ ಆಗಿದೆ ಅಂದ್ರೆ ಹಂಗೇನು ಇದು ಮಾಡ್ಕೋಬೇಡ್ರಿ. ಫಸ್ಟ್ ಸೂರ್ಯಕುಮಾರ್ ಯಾದವ್ ಅವರು ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡ್ತಾರೆ. ಅವರು ನಮ್ಮ ಇಂಗ್ಲೆಂಡ್ದವರು ಬ್ಯಾಟಿಂಗ್ದವರು ಓಪನಿಂಗ್ ಅದು ಬರ್ತಾರೆ ಅವರು. ಪಕೆಟ್ ರೀ ಅವ ಟಕೆಟ್ ಅವ 51 ಹೊಡಿತಾನೆ ರೀ ಅವನು ಬಂದು. ಅದೇ ನಿತ್ತಾಡಿದಕ್ಕೆ ಒಂದು 7 4 ಒಂದು 2 6 ಮಣ್ಗಂಡ ಹೊಡೆದಾನ ರೀ ಅವನು ಕ್ಯಾಂಡಿಡೇಟ್ ಬಿಡ್ಲಾರ. ಆದರೂ ಲಿವಿಂಗ್ ಸ್ಟೂನ್ ಅಂತ ನೋಡ್ರಿ, ಅವನು ಲಿವಿಂಗ್ ಸ್ಟೂನ್ 43 ಹೊಡೆದಾನ ರೀ. ಅದ್ರೊಳಗೆ ಇಬ್ಬರೇ ಆಡಿದವರು, ಇಬ್ಬರೇ ಚಲೋತ್ನಾಗ ಆಡ್ಯಾರ, ಉಳ್ಕಿದವ್ರು ಯಾರೂ ಆಡೇ ಇಲ್ಲ. ಅದಕ್ಕೆ 43 ರನ್ ಹೊಡೆದಾನ, 51 ಹೊಡೆದಾನ. ಪಾರ್ಟ್ನರ್ಶಿಪ್ ಚಲೋತ್ನಾಗ ಬತ್ತವ್ರದ್ದು. ನಮ್ಮ ಜೋಸ್ ಬಟ್ಲರ್ ಹತ್ರ ಏನೂ ಆಡಿಲ್ಲ ಇವ, ಬರೀ ಒಂದು 24 ರನ್ ಹೊಡೆದಾನವ. ಬ್ರೋಕ್ 8 ಹಿಂಗೆ ಆಡ್ಯಾರ, ಚಲೋತ್ನಾಗ ಆಡಿಲ್ಲ ಅವರು. ನಮ್ಮ ಇಂಡಿಯಾದವರು ನೋಡೋಣ ಬರ್ರಿ, ನಮ್ಮ ಇಂಡಿಯಾದವ್ರು ಎಷ್ಟಿಷ್ಟು ರನ್ ಹೊಡೆದಾರ ಎಷ್ಟಿಷ್ಟಿಲ್ಲ ಏನು ಹಿಂಗೆ. ಸೂರ್ಯಕುಮಾರ್ ಯಾದವ್ ಅವ್ರು ಏನು ಕ್ಯಾಪ್ಟನ್ ಆಗಿ ಏನು ಚಲೋತ್ನಾಗ ಆಡಕತ್ತಿಲ್ಲ. ಕ್ಯಾಪ್ಟನ್ ಆಗಿ ಮ್ಯಾಚ್ ಗೆಲ್ಸಕತ್ತಾನ ಖರೆ, ಮ್ಯಾಚ್ ಬೇರೆದವ್ರು ಗೆಲ್ಸಕತ್ತಾರ. ಅದು ತಿಲಕ್ ವರ್ಮಾ ಅವ್ರು ಗೆಲ್ಸಕತ್ತಾರ. ಸೂರ್ಯಕುಮಾರ್ ಕ್ಯಾಪ್ಟನ್ ಆಗಿ ಒಂಚೂರು ರನ್ ಹೊಡಿತಾ ಇಲ್ಲ ಅವನು. ಸ್ವಲ್ಪ ರನ್ ಹೊಡೆದ್ರ ಹತ್ರ ಚಲೋತ್ನಾಗ ಆಗುತ್ತೆ, ಹೋದ್ರೆ ಅದು ಸ್ವಲ್ಪ ಬೆಸ್ಟ್ ಇರುತ್ತೆ ನಮಗೂ, ಅಂಜಿಕೆ ಅದು ಇರಲ್ಲ. ಇವ್ರ ಹಿಂದೆ ಎಲ್ಲ ವಿಕೆಟಿಗಿಂದ ಅಳ್ಕೊತ ಕುಂದಿರ್ತಾನೆ ಅವ ಸೂರ್ಯಕುಮಾರ್ ಯಾದವ್. ನಮ್ಮ ಗಂಭೀರ್ನು ಅಳ್ಕೊತ ಕುಂದ್ರಾಕತ್ತಾನವ. ಈ ಸರ ಏನು ಮಾಡ್ತಾನೆ ನೋಡೋಣ ಬರ್ರಿ. ಅದೇ ಹಾರ್ದಿಕ್ ಪಾಂಡ್ಯ ಅಂತೂ ಒಂದು ಸ್ವಲ್ಪ ಚಲೋ ಆಡ್ಯಾನ ನೋಡ್ರಿ. ಹಾರ್ದಿಕ್ ಪಾಂಡ್ಯ ನಿತ್ತಾಡಿದ ಕ್ಯಾಂಡಿಡೇಟ್ ಅದು ದಂಡಿ ಮಟ್ಟ ತಂದಿತ್ತು, ಆಮೇಲೆ ಕೈ ಕೊಟ್ಬಿಟ್ಟು ನಾವು ಸೀದಾ ಕ್ಯಾಚ್ ಕೊಟ್ಬಿಟ್ಟ. ಚಿ ಪ್ರಾಚಾರ್ಯ ಅವ್ನ ಕೈಯಾಗ ಕ್ಯಾಚ್ ಕೊಟ್ಟು ಹೋಗ್ಬಿಟ್ಟು ನಾವು. ಈ ಸುಂದರ್ 6, ಅಕ್ಷರ್ ಪಟೇಲ್ 15 ಈ ಥರ ರನ್ ಹೊಡೆದಾರ ಇವರು. ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ ಅವ್ರು ಬರ್ತಾರೆ. ಅಭಿಷೇಕ್ ಶರ್ಮಾ ಅವರು ಒಂದಿಷ್ಟು ರನ್ ಹೊಡಿತಾರೆ ಅವರು. ನಮ್ಮ ಸಂಜು ಸ್ಯಾಮ್ಸನ್ ಅವರು ಜಲ್ದಿ ವಿಕೆಟ್ ಹೋಗ್ಬಿಡ್ತದೆ ಅವ್ರದ್ದು. ಏನು ಹೇಳ್ಬೇಕ್ರಿ ಸಂಜು ಸ್ಯಾಮ್ಸನ್. ನಾವು ಹೊಡಿತಾರೆ ಮ್ಯಾಚ್ ಗೆಲ್ತಾರಂತ ನಾವು ಮಾಡಿರ್ತೀವಿ, ಇವ್ರು ಏನು ಮಾಡಿರ್ತಾರೆ ಸೋತು ಬಿಟ್ಟಿರ್ತಾರೆ. ಈಗ 4ನೇ T20 ಮ್ಯಾಚ್ ಅದ, ಇವತ್ತು ಅದು 7:30 ಸ್ಟಾರ್ಟ್ ಆಗುತ್ತೆ. ಅದ್ರೊಳಗೆ ಯಾರು ಗೆಲ್ತಾರೆ ನೋಡೋಣ. ತಿಂಡಿಲೇನೇ ಮ್ಯಾಚ್ ಅದ ಇವತ್ತು, ತುರ್ಸಿನ ಪಂದ್ಯ ನೋಡಿನ ಇವತ್ತು. ಅವ್ರು ಗೆಲ್ತಾರೇನು, ಅವ್ರು ಒಂದು ಮ್ಯಾಚ್ ಗೆದ್ರೆ 2 ಸಮ ಆಗುತ್ತೆ. ಇನ್ನು ಲಾಸ್ಟ್ನಾಗ ಒಂದು ಮ್ಯಾಚ್ ಉಳಿತದೆ, 5ನೇದ್ರೊಳಗೆ ಒಂದು ಮ್ಯಾಚ್ ಅವ್ರವ್ರು ಗೆಲ್ಬೇಕು ಒಂದು, ನಾವ್ರು ಗೆಲ್ಬೇಕು ಒಂದು. ಒಟ್ಟು ತಿಂಡಿಲೇನೆ ಆಡ್ಬೇಕು, ಸ್ಕೋರ್ ಹತ್ರ ಬೇಷ ಮಾಡಬೇಕು. ಹೊಡಿತಾರತ್ನ ರಿಂಕು ಸಿಂಗ್ ಸುಮ್ಮನೆ ಹೊರಗಿಟ್ಟಾರ. ರಿಂಕು ಸಿಂಗ್ ಆ 3ನೇ T20 ಒಳಗೆ ಮ್ಯಾಚ್ ಒಳಗೆ ರಿಂಕು ಸಿಂಗ್ ಹಾಕೋದ್ರೆ ನಾವು ಹೊಡಿತಿತ್ತು ಕ್ಯಾಂಡಿಡೇಟ್. ಎಲ್ಲ ಕೂಡಿ ಒಂದು 26 ರನ್ ನಿಂತರ ಸೋತಾರ ಅವರು. ಏನು ಭಾಳೇನಿಲ್ಲ, ಈ ಥರ ಆಡಿದ್ರೆ ಬೇಸರ ಆಗುತ್ತೆ. ಈ ಚಲೋತ್ನಾಗ ಆಡಿದ್ರೆ ಸ್ವಲ್ಪ ಸ್ಟ್ರಾಂಗ್ ಆಗ್ಬೇಕು. ಇನ್ನು ಟೀಮ್ T20 ಒಳಗೂ ಸ್ವಲ್ಪ ಫಾರ್ಮ್ನಾಗ ಅದು ಇರಬೇಕು, ಚೆನ್ನಾಗಿರುತ್ತೆ ನಮ್ಗೆ. ಮೊಹಮ್ಮದ್ ಶಮಿ 6 6 ಹೊಡೆದಾನ ರೀ ಬಂದು. ಅದು ಸ್ವಲ್ಪ ಟರ್ನ್ಔಟ್ ಆಗಿದ್ದು. ಏನು ಉಳ್ಕಿದ್ದವರು ಏನು ಚಲೋತ್ನಾಗ ಆಡೇ ಇಲ್ಲ, ಗಿಂಡಿ ಕಡಲ ಅನ್ಸಕ್ಕೆ ನಿಂತಾರೆ ಇವರು. ಹೊಡಿತಾರತ್ ನಾ ಅನ್ಕೊಂಡಿರ್ತೀವಿ, ಇವ್ರು ಹೊಡ್ಯಂಗಿಲ್ಲಾಗ್ಯಾರ. ಹೊಡಿತಾರೆ. 4ನೇ T20 ಇವತ್ತು ಮ್ಯಾಚ್ ಅದಾವೆ, ಅದ್ರೊಳಗೆ ಹೆಂಗೆ ಆಡ್ತಾರೆ ಹೆಂಗಿಲ್ಲ ನೋಡೋಣ. ಇವತ್ತು ಟಾಸ್ ಗೆದ್ದು ಬ್ಯಾಟಿಂಗ್ ಹಾಕ್ಯಾರ ಮಾಡ್ಬೇಕು ಒಂದು, ಬಾಲಿಂಗ್ ಹಾಕ್ಯಾರ ಮಾಡ್ಬೇಕು ಒಂದು. ಸೂರ್ಯಕುಮಾರ್